ಎಲ್ಲರೂ ನೇರವಾಗಿ ಕೂತ್ಕೊಳ್ರಿ. ದಯಮಾಡಿ ನಿಮ್ಮೆಲ್ಲರ ಲಕ್ಷ್ಯ ಪೂಜ್ಯ ಗುರುಗಳ ಭಾವಚಿತ್ರದ ಮೇಲೆ ಇರಲಿ. ಅತ್ಯಂತ ನಿಮ್ಮ ಮನಸ್ಸನ್ನು ಕಲಿಸಿದ ಹಾಗೆ ಒಂದು 5 ನಿಮಿಷಗಳವರೆಗೆ ಶಾಂತವಾಗಿ ಕೂತ್ಕೊಳ್ಳಿ. ಪ್ರಾರ್ಥನೆಯ ನಂತರದಲ್ಲಿ ನಾನು ಮುಂದುವರಿತೇನೆ. ಚರಚಕ್ರೇಶ್ವರ ಪ್ರಭು ಪರಾತ್ಪರ ಗುರು ಬಂದೆ ಗುರುಕುಮಾರೇಶ ಆರಂಭದಲ್ಲಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನ, ಬಸವಾದಿ ಪ್ರಮಥರನ್ನ, ಪರಮಗುರು ಪರಮಾರಾಧ್ಯ ಬಾಳಿನ ಚಿಜ್ಯೋತಿಯಾಗಿರುವಂತಹ ಎನ್ನೊಡೆಯ ಎನ್ನಪ್ಪ ಲಿಂಗೈಕ್ಯ ಹಾನಗಲ್ಲ ಗುರು ಕುಮಾರ ಮಹಾಶ್ರೀಗಳವರನ್ನ ಮನೋಮಂದಿರದಲ್ಲಿ ನೆಲೆ ಮಾಡಿಕೊಂಡೆ. ಬಳ್ಳಾರಿಯ ನಗರದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುವರಿನೆನಿಸಿದಂತಹ ಅಲ್ಲಿಯ ಕುಲದ ಮಹದೇವತಾತನನ್ನೇ ಮೊದಲುಗೊಂಡು ಸಮಸ್ತ ದೈವ ಪರಂಪರೆಯಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಯುಗಾವತಾರಿ ಪರಮಪೂಜ್ಯ ಶ್ರೀ ಶ್ರೀ ಚರಂತಪ್ಪಜ್ಜ ಮಹಾಸ್ವಾಮಿಗಳ 22ನೇ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳ ಪಾವನ ಸನ್ನಿಧಾನವನ್ನು ದಯಪಾಲಿಸಿದಂಥವರು ಪೂಜ್ಯ ಅಜ್ಜನವರ ಕರಕಮಲ ಸಂಜಾತರಾಗಿರುವಂತಹ
ಪರಮ ಪೂಜ್ಯನೀಯ ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಗಳು ಪುಣ್ಯಕ್ಷೇತ್ರ ನಂದೀಪುರದ ಮಹಾಸನ್ನಿಧಿಯ ಶ್ರೀಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅಜ್ಜನ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮನ್ನೆಲ್ಲ ಹರಸಿ ಆಶೀರ್ವದಿಸುತ್ತಿರುವಂತಹ ಈ ಕಾರ್ಯಕ್ರಮದಲ್ಲಿ ಪಾವನ ಸನ್ನಿಧಾನವನ್ನು ದಯಪಾಲಿಸಿದಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಕಲ್ಯಾಣ ಸ್ವಾಮಿಗಳು ಪರಮ ಪೂಜ್ಯರ ಶ್ರೀಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಹಾಗೆಯೇ ಹರಗಿನ ಡೋಣಿಯ ಪರಮ ಪೂಜ್ಯರಾದ ಷಟ್ಸ್ಥಲ ಬ್ರಹ್ಮಿ ಸಿದ್ಧಲಿಂಗ ಶಿವಾಚಾರ್ಯ ಅಪ್ಪಂಗಳವರ ಶ್ರೀಚರಣಗಳಲ್ಲಿ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪೂಜ್ಯರಾದ ಷಟ್ಸ್ಥಲ ಬ್ರಹ್ಮಿ ಅಜಾತ ಶಂಭುಲಿಂಗ ಶಿವಾಚಾರ್ಯ ಅಪ್ಪಂಗಳವರ ಶ್ರೀಚರಣಗಳಲ್ಲಿ ವಂದಿಸಿ ಹಾಗೆಯೇ ದರೂರಿನ ಪೂಜ್ಯರಾದ ಶ್ರೀಧರಗಡ್ಡಿಯ ಪರಮ ಪೂಜ್ಯರಾದ ಮರಿಕೊಟ್ಟೂರು ದೇಶಿಕೇಂದ್ರ ಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಕೂಡ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಅವರವರು ಎನ್ನದೇನೆ ಇಲ್ಲಿಯವರೆಗೆ ತಮ್ಮೆಲ್ಲರ ಅಮೂಲ್ಯವಾಗಿರುವಂತಹ ಉಪನ್ಯಾಸವನ್ನು ಕೊಡಮಾಡಿ ಮಹಿಳಾ ಸಬಲೀಕರಣದ ಕುರಿತು ಸುಂದರವಾಗಿ ಮಾತನಾಡಿ ಹೋಗಿರುವಂತಹ ಎಲ್ಲ ತಾಯಂದಿರಲ್ಲಿ ಶರಣರು ಈ ಕಾರ್ಯಕ್ರಮದಲ್ಲಿ ಬಹು ಸುಂದರವಾಗಿ ನಾದ ಮಾಧುರ್ಯವನ್ನು ಅನುಭವಿಸಿದಂತಹ ನಮ್ಮ ಆತ್ಮೀಯ ಕಲಾವಿದರಾದ ದೊಡ್ಡ ಬಸವ ಗಾಯಗಳವರೇ, ಯೋಗೀಶ್ ಕುಮಾರ್ ಬಣಗಾರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಯಾವತ್ತು ನನ್ನ ತಂದೆ ತಾಯಿಗಳೇ, ಬಂಧುಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮಗೆಲ್ಲ ಶರಣು ಶಿವಶರಣಾರ್ಥಿ. ನಮಗೆ ಗೊತ್ತಾಗಿದ್ರೆ ಈಗಾಗಲೇ ಯಾರಿಗೂ ಪುಣ್ಯ ಸ್ಮರಣೆ ಇದ್ದು ಯಾರು ಚರಂತಪ್ಪಜ್ಜ ಅಜ್ಜನ ಪುಣ್ಯ ಸ್ಮರಣೋತ್ಸವದ ನಿಮಿತ್ತ ಅಜ್ಜವ್ರು ಎಷ್ಟು ತಲೆ ಓಡಿಸ್ಯಾರ ಅಂತಂದ್ರ ಮೊದಲಿಗೆ ಉಪನ್ಯಾಸಕರನ್ನ ಕೊಟ್ಟ ಮಹಿಳಾ ಸಬಲೀಕರಣ ಅಂತ ಹೇಳಿ ಅವರಿಗೆ ಉಪನ್ಯಾಸ ಕೊಟ್ಟರು. ಬಹುಶಃ ಸಮಯ ಕಡಿಮೆ ಐತಿ ಅಂತ ಅವ್ರು ಚಲೋ ಮಾತಾಡೋದನ್ನು ಬಿಟ್ಟಾರೆ. ಇನ್ನೂ ಏನಾದರೂ ಸಮಯ ಸಾಕಷ್ಟಿತ್ತು ಅಂದ್ರೆ ಬಹಳ ಮನಮುಟ್ಟುವ ಹಾಗೆ ಅವರೆಲ್ಲ ಮಾತಾಡ್ತಿದ್ರು. ಮತ್ತು ಅವ್ರಿಗೆ ಗೌರ್ಮೆಂಟ್ನೊಳಗೆ ಎಷ್ಟು ಪರ್ಸೆಂಟೇಜ್ ಆಗೈತ್ರಿ? ಈಗ 50%. ಅಜ್ಜವ್ರು ಅನ್ನಕತ್ತಿದ್ರು, ಈಗ ಮಹಿಳಾ ಸಬಲೀಕರಣ ಅಂದ್ರೆ ಎಷ್ಟು ಸೂಕ್ತ ಆಗುತ್ತೋ ಏನೋ ಗೊತ್ತಿಲ್ಲ, ಪುರುಷ ಸಬಲೀಕರಣ ಅಂದ್ರೆ ಚಲೋ ರೀತಿಯ ಅಂದ್ರೆ ಅಷ್ಟರ ಮಟ್ಟಿಗೆ ನಮ್ಮದು ಎಲ್ಲಿಗೆ ಬಂದದ ಅಂತ ಕೇಳಿದ್ರ ಸಮಾನತೆಗೆ ಬಂದು ನಿಂತೀವಿ. ಸಮಾನತೆಗೆ ಬಂದು ನಿಂತೀವಿ. ಬಹಳ ಸುಂದರವಾಗಿ ನಮ್ಮಮ್ಮವರು ಮಾತಾಡ್ತಿದ್ರು. ಉಪನ್ಯಾಸ ಕೊಡಬೇಕಾದ್ರೆ ಮಹಿಳೆಯ ಬಗ್ಗೆ ಬಹಳ ಸುಂದರವಾಗಿ ಮಾತನಾಡಿದ್ರು. ನಾ ಬಹಳ ಜಾಸ್ತಿ ಮಾತಾಡಕ್ಕೆ ಹೋಗಂಗಿಲ್ಲ. ಈಗಾಗಲೇ ಸಮಯ 8:48 ಆಗಿದೆ. ಅವರು ಅಕ್ಕವರು ಸಭಾ ನಿರೂಪಣೆ ಮಾಡೋರು ಹೆಣ್ಮಕ್ಳು. ಅವರೆಲ್ಲರಿಗೂ 20 ಮಿನಿಟ್ಸ್ ಹಿಂದೆ ಬೆಲ್ ಇರ್ತದೆ. ಅಂದ್ರೆ T20 ಆಟ ಆಡಿ ಹೋಗ್ಬೇಕು. ನೀನೀಗ ಟೆಸ್ಟ್ ಮ್ಯಾಚ್ ಆಡಂಗಿಲ್ಲ. ಈಗ 2020 ಆಡಿ ಹೋಗ್ಬೇಕು ಹೊರತು ಟೆಸ್ಟಿಂಗ್ ಮ್ಯಾಚಿಗೆ ಇಲ್ಲಿ ಅವಕಾಶ ಇಲ್ಲ. ಏನು ಕಾರ್ಯಕ್ರಮ ಯಾವುದ್ರ ಬಗ್ಗೆ ಮಾತಾಡಬೇಕು? ನಾನು ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕು. 540 ಸುಮಾರು 525 ಪುಸ್ತಕಗಳನ್ನು ಹೊರತಂದಿರುವಂಥ ಪಾಟೀಲರ ಬಗ್ಗೆ ಮಾತನಾಡಬೇಕು, ಅಥವಾ ಇಲ್ಲೆಲ್ಲ ಮಹಿಳೆಯರನ್ನ ಮ್ಯಾಲ ಕುಂದಿರಿಸಿಕೊಂಡು ಬರೀ ಮಾತಿನಲ್ಲಿ ತೋರಿಸೋದಲ್ಲ, ಕೃತಿಯಲ್ಲಿ ನಾನು ತಂದೀನಿ ಅಂತ ತಿಳ್ಕೊಂಡು ಚರಂತಪ್ಪಜ್ಜನ ಬಗ್ಗೆ ಮಾತಾಡಬೇಕು, ಯಾವುದ್ರ ಬಗ್ಗೆ ಮಾತಾಡಬೇಕು? ಒಂದಿಷ್ಟು ಗೊಂದಲ. ಆದ್ರೆ ಬಿಡಂಗಿಲ್ಲ, ಎಲ್ಲದನ್ನೂ ಸ್ವಲ್ಪ ಮಾತಾಡಲೇಬೇಕು.
ಈಗ 8:48 ಮಾತಾಡ್ಕೊಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲ ಟೈಮ್ ನನಗೆ ಕೊಡ್ಬೇಕು. ಏನು ಹೇಳ್ಯಾರ ಅಜ್ಜವರು ಅಂದ್ರೆ 3 ದಿನದಾಗ ನೀವೆಲ್ಲ ಚರಂತಪ್ಪಜ್ಜನ ಬಗ್ಗೆ ಮಾತಾಡಬೇಕು ಅಂತ ಹೇಳಿ. ಈ ಪುಸ್ತಕ ನೋಡ್ರಿ, ಎಲ್ಲರೂ ಒಮ್ಮೆ ಕೈ ಮೇಲೆ ನಮಸ್ಕಾರ ಮಾಡ್ರಿ ಒಂದ್ಸಾರಿ. ಎಲ್ಲರೂ ದಯಮಾಡಿ ರಾಜಕಾರಣಿಗಳು ಮಾಡಿದಂಗೆ ಮಾಡಬೇಕು. 2 ಕೈ ಮೇಲೆ ಎತ್ತಿ, 2 ಕೈ ಮೇಲೆ ಎತ್ತಿ ಒಂದು ನಮಸ್ಕಾರ ಮಾಡ್ರಿ. ಒಮ್ಮೆ ಜೋರಾಗಿ ಜೈಕಾರ ಹಾಕ್ರಿ. ಚರಂತೇಶ್ವರ ಮಹಾರಾಜ ಕಿ, ಚರಂತೇಶ್ವರ ಮಹಾರಾಜ ಕಿ, ಅನ್ಲಾರದವ್ರ ಮಹಾರಾಜ ಕಿ. ನನಗೆ ಗೊತ್ತಂದ್ರೆ ನಿಮ್ಗೆ ಹೆಂಗೆ ತಗೊಂಡ್ಬರ್ಬೇಕಂತ. ಇಷ್ಟು ದೊಡ್ಡ ಪುಸ್ತಕನ 3 ದಿನದಾಗ ನಾ ಹೆಂಗೆ ಹೇಳ್ಬೇಕ್ರಿ? ಇದೊಂದು ಕಷ್ಟ ಸಾಧ್ಯದ ಕೆಲಸ. ಅದಕ್ಕೆ ಆದರೂ ಕೂಡ ಪ್ರಯತ್ನ ಮಾಡಿ ಹೇಳುವಂಥ ಕೆಲಸ ನಾನು ಮಾಡಬಲ್ಲೆ. ಅದ್ಭುತವಾಗಿ ಬರೆದಾರವರು. ಅವ್ರ ಹೆಸರು SV ಪಾಟೀಲ್ ಅಂತ. ಅವ್ರ ಹೆಸರೇನ್ರಿ ಬರೆದವ್ರದು? SV ಪಾಟೀಲ್, ಗುಂಡೂರು ಅಂತ ಹೇಳಿ. ಏನಾದರೂ ಕೆಲಸ ಹೇಳಿದ ತಕ್ಷಣ ನಾ ಮಾಡ್ತೀನೋ ಇಲ್ಲೋ ಅನ್ನೋದಕ್ಕೆ 2 ಶಬ್ದ ಅದಾವ ನಮ್ಮಲ್ಲಿ. ಒಂದನೇದು ಆಗುತ್ತಾ ಅಥವಾ ಇಲ್ಲ, 2 ಅದಾವಲ್ರಿ. ಏನಾರ ಒಂದು ಕೆಲಸ ನಿಮ್ಮಿಂದ ಆಗುತ್ತೇನೋ ಅಂತ ಕೇಳಿದ್ರೆ ನಾವು 2 ಮಾತುಗಳನ್ನು ಹೇಳ್ತೀವಿ. ಒಂದು ನೋ ಅಥವಾ ಎಸ್. ಹಂಗ 525 ಕೃತಿಗಳನ್ನ ಬರೆಯೋದಕ್ಕಾಗುತ್ತೋ ಇಲ್ಲೋ ಅಂತ ಕೇಳಿದ್ರೆ ನೋ ಅಂದಿಲ್ಲ, ಎಸ್ ಅಂದವ್ರು ಎಸ್ ಮಾಡಿ. ಅಂಥವರಿಗೆ ಈ ಮಹಾತ್ಮನ ಕುರಿತು ಬರೆಯುವಂತಹ ಒಂದು ಪುಣ್ಯ ಪ್ರಸಂಗ ಬಂದಿದ್ದು ಬಹಳ ಅದ್ಭುತ. ಹೆಸರು ಬಹಳ ಚಂದ ಇಟ್ಟಾರೆ. ಅದಕ್ಕ ಏನಂತಿಟ್ಟಾರ? ನಡೆದಾಡುವ ದೇವಿ. ಮಾತಾಡ್ತಾ ಮಾತಾಡ್ತಾ ಒಬ್ಬರಿಗೆ 2 ಗಂಟೆ ಆಗಿತ್ತು. ಕವನವಾಗಿ ಕಾಲಿಗೆ ಚುಚ್ಚಿಲ್ಲಂತ ಹಿಂದಿದ್ದವ. ಎಷ್ಟು ಚುಚ್ಚಿದ್ರು ಮೈಕ್ ಬಿಡಲಿಲ್ಲ. ಅಂತೂ ಎಂತೂ ತನ್ನ ಭಾಷಣ ಮುಗಿಸಿ ಕೆಳಗೆ ಬಂದ. ಅವ ಚುಚ್ಚಿದವಿದ್ನಲ್ಲ, ಅವ ಬಂದು ಕೇಳಿದಂತ, ಮನುಷ್ಯ ಅದೆಯ ಮತ್ತೇನಾರ ಅದೇನು? ಯಾಕ ಅವನು? ಅಲ್ಲ, ಮನುಷ್ಯ ಅದೆಯ ಮತ್ತೇನಾರ ಅದೇನು? ಯಾಕ? 2 ತಾಸು ಹತ್ತು ಪಿನ್ನು ತಗೊಂಡು ಚುಚ್ಚಾಕತ್ತೀನಿ ನಾನು ನಿನಗ. 1 ಲೀಟರ್ ನೋವಾಗಲಿಲ್ಲ, ಚರ್ಮ ಐತೆ ಮತ್ತೆ ಏನಾರ ಐತೆ ನಿಂದು ಅಂದ. ಅವಾಗ ಕೇಳ್ದ, ನೀ ಯಾವ ಕಾಲಿಗೆ ಚುಚ್ಚಿನಿ ಅಂತ ಕೇಳ್ದ. ನಾ ಬಲಗಾಲಿಗೆ ಚುಚ್ಚಿನಿ ಅಂತವ. ನಾನು ಅಂದ, ಇಷ್ಟು ಕಾಲಿಗೆ ಚುಚ್ಚಿದ್ರು ನೀ ಏನು ಬಿಡ್ಲಿಲ್ಲ. ಹೌದು ಬಿಡು, ನೀ ಮನುಷ್ಯ ಅಂದ. ಅವ್ರು ಮಾತಾಡೋರು ಹೇಳಿದ್ರಂತ, ಇಲ್ಲೇ ತಪ್ಪಾಗಿತ್ತು ನೋಡಂದ. ನೀ ಬಲಗಾಲಿಗೆ ಚುಚ್ಚಿ ಅಲ್ಲ, ನೀ ತಿಳ್ಕೊಂಡಂಗ ಅದು ಬಲಗಾಲು ಒರಿಜಿನಲ್ ಕಾಲಿಲ್ಲ, ಅದು ಕಟ್ಟಿಗೆ ಕಾಲ ಐತೀನಿ, ಅದಕ್ಕೆ ಚುಚ್ಚಿದ್ರೆ ನನಗೇನು ಗೊತ್ತಾಗಬೇಕು ಅನ್ನೋ. ಇರಲಿ, ಅದನ್ನೆಲ್ಲ ಹೇಳೋದಕ್ಕಿಂತ ಮುಂಚೆ ಸಮಯ ಭಾಳ ಆಗ್ಯದ. 2 ಮಾತಿನೊಳಗೆ ನಾನು ಹೇಳಿ ಮುಗಿಸ್ಬಿಡ್ತೀನಿ. ಅಜ್ಜವರು ಚರಂತಪ್ಪಜ್ಜ, ಅವ್ರ ಹೆಸರು ನೋಡ್ರಿ, ಚರಂತಪ್ಪಜ್ಜ. ಅಮ್ಮವ್ರು ಆಗಲೇ ಮಾತಾಡ್ತಿರ್ಬೇಕಾದ್ರೆ ಈ ಪುಸ್ತಕದೊಳಗೆ ಒಂದು ಕೋಟ್ ಹೇಳಿದರು. ಅವ್ರ ಫೋಟೋ ನೋಡ್ರಿ. ಮುಖದೊಳಗ ಒಂದು ಸೌಮ್ಯ ಸ್ವಭಾವ, ಕಣ್ಣಿನೊಳಗ ತೇಜ, ಹಸ್ತದೊಳಗ ಶಕ್ತಿ, ಸೀದಾ ಸಾದಾ ಸಬ್ಸೆ ಜಾದ. ಒಂದು ಕಾವಿಯ ಬಟ್ಟೆಯನ್ನು ಉಟ್ಟಾರ, ಕೆಳಗಡೆ ಬಿಳಿಯ ಬಣ್ಣದ ಲುಂಗಿಯನ್ನು ತೊಟ್ಟಾರ, ಕಿವಿ ಮುಚ್ಕೊಂಡಾರ. ಬಹಳ ಸುಂದರವಾಗಿ ಅತ್ಯಂತ ಸರಳ ಸಾತ್ವಿಕ ಸಜ್ಜನ ಮೂರ್ತಿಯಾಗಿ ಕೂತ್ಕೊಂಡಾರ. ಅದೊಂದು ಬೇಸಿಗೆ ಸಮಯ. 2 ಕಪ್ಪು ಬಂದಿರುವಂಥ ಜನರಿಗೆ ಚಾ ಕೊಟ್ಟಾರ. ತಾವು ಚಾ ಕುಡಿತಾ ಕುಂತಾರ. ಚಾ ಮುಗೀತು. ಚಾ ಮುಗಿದ ತಕ್ಷಣ ಮಾತಿಗೆ ಪ್ರಾರಂಭ ಮಾಡಿದ್ರು. ತಮ್ಮ, ಬದುಕಿಷ್ಟಲೇ, ಬದುಕಿಷ್ಟ. ಈ ಚಾ ಕಪ್ಪಿನೊಳಗ ಕುಡಿಯೋ ತನಕ ಅದನ್ನು ಆಸ್ವಾದನೆ ಮಾಡ್ತೀವಿ, ಕುಡಿದ ಮೇಲೆ ಕಪ್ಪು ದೂರ ಇಟ್ಟು ಬಿಡ್ತೀವಿ. ಬದುಕಿಷ್ಟಲ್ಲೇ ತಮ್ಮ, ಬದುಕಿಷ್ಟ. ಚಾ ಕುಡಿಬೇಕು, ಕುಡಿದ ಮೇಲೆ ಅದನ್ನ ಹೆಂಗೆ ಇಟ್ಟು ಹೋಗ್ತೀವಲ್ಲ, ಹಂಗೆ ನಾವು ಇಲ್ಲಿಗೆ ಬರಬೇಕು,
ಜೀವನ ಅನ್ನೋ ಚಾ ಕುಡಿಬೇಕು, ಕುಡಿತಿದ್ದಾಗ ಮುಗಿಸಿ ಹೊಂಟು ಬಿಡಬೇಕಿಲ್ಲ ತಮ್ಮ, ಹೊಂಟು ಬಿಡಬೇಕು. ನನಗೊಂದು ಪಾರ್ಟ್ ಕೊಟ್ಟನ, ನಿನಗೊಂದು ಪಾರ್ಟ್ ಕೊಟ್ಟನ, ಇಲ್ಲಿ ಇವ್ರಿಗೊಂದು ಪಾರ್ಟ್ ಕೊಟ್ಟನ, ಇವನಿಗೊಂದು ಪಾರ್ಟ್ ಕೊಟ್ಟನ. ಇಲ್ಲಿ ನೋಡು, ತಬಲಾ ಬಡಿತಾನ, ತಬಲಾ ನುಡಿಸ್ತಾನ. ಒಂದು ಕಡೆ ದಗ್ಗ ಅದ, ಒಂದು ಕಡೆ ತಬಲಾ ಅದ. ಎರಡನ್ನೂ ಬಡಿತಾ ಬಡಿತಾ ಆನಂದ ಆಯ್ತು ಅಂದ್ರೆ ಮುಖ ಮ್ಯಾಲ ನೋಡ್ತಾನ, ಹಂಗ ಆನಂದವಾಗಿ ನಾದ ಹೊಮ್ಮಿಸ್ತಾನ. ಏನು ತಿಳಿತಿಲ್ಲ ತಮ್ಮ ನಿನಗೆ ಇದರಿಂದ ಅಂದ್ರ, ತಬಲಾ ದಗ್ಗ ಎರಡೂ ಬಡಿತಿದ್ರು, ಬಡ್ಯಾವನ ಗೋಣ, ಬಡ್ಯಾವನ ದೃಷ್ಟಿ ಮ್ಯಾಲ ಐತಿ. ಹಂಗೆ ಸಂಸಾರದೊಳಗ ನಾವು ತಬಲಾ ದಗ್ಗ ಬಡಿತಿರ್ಬೇಕು, ನನ್ನ ಜ್ಞಾನದ ದೃಷ್ಟಿ ಮಾತ್ರ ಪರಮಾತ್ಮನ ಕಡೆ ಇರಬೇಕು. ಇಷ್ಟಲ್ಲೇ ತಮ್ಮ ಜೀವನ, ಇಷ್ಟಲ್ಲೇ ತಮ್ಮ. ಇವರು ಹಾಡ್ತಾರ, ಏನು ಚಂದ ಹಾಡ್ತಾರ. ಒಮ್ಮೆ ಆನಂದದ ರಾಗವನ್ನು ಹಾಡ್ತಾರ, ಒಮ್ಮೆ ದುಃಖದ ರಾಗ ಹಾಡ್ತಾರ, ಒಮ್ಮೆ ಕರುಣಾರಸವನ್ನು ತುಂಬುವ ಹಾಡು ಹಾಡ್ತಾರ. ಹಾಡ್ತಾರ ಹಾಡ್ತಾರ ಎಲ್ಲಿ ತನಕ ಹಾಡ್ತಾರ, ತಮ್ಮ ಮನಸ್ಸಿಗೆ ಆನಂದ ಆಗಬೇಕು. ಎದುರಿಗೆ ಕುಂತಿರುವಂಥವನ ತಲೆ ಅಳ್ಳಾಡುತ್ತಿರಬೇಕು. ಅವಾಗ ತಲೆ ಅಳ್ಳಾಡುತ್ತು ಅಂದ್ರೆ ಅವನ ಜೀವನ ಸಾರ್ಥಕ ತಮ್ಮ. ಇಷ್ಟಲ್ಲಿ ತಮ್ಮ ಜೀವನ ಹಾಡಬೇಕು, ಪ್ರೀತಿಯ ಹಾಡು ಹಾಡಿ ಹೋಗಿಬಿಡಬೇಕು, ಪ್ರೀತಿಯ ಹಾಡು ಹಾಡಿ ಹೋಗಿಬಿಡಬೇಕು. ಇದೆಲ್ಲ ಮಾತು ಆಡಿದ್ದು ನಾನಲ್ಲ, ತಾತ. ತಾತ ಅವ್ರ ಬದುಕು ಎಷ್ಟು ಚಲೋ ಅಂತ ಕೇಳ್ತೀರಿ ನೀವು. ಬಹುಶಃ ನಮ್ಮ ನಾಡಿನೊಳಗೆ ಒಂದು ಮಾತದ, ಅಮ್ಮ ಅಂದ್ರೆ ಅದು ಸಜ್ಜಲಗುಡ್ಡದ ಶರಣನವರು. ಶರಣರು ಅಂತ ಕೇಳಿದ್ರೆ ಅದು 40 ಆಣದ ವೀರೇಶ್ವರ ಶರಣರು. ತಾತನವರು ಅಂತ ಕೇಳಿದ್ರೆ ಅದು ಅಲ್ಲಿಪುರದ ಮಹಾದೇವ ತಾತನವರು, ಎಮ್ಮಿಗನೂರಿನ ಜಡಿ ಸಿದ್ದಪ್ಪ ತಾತನವರು. ಹಾಗೆ ಸ್ವಾಮಿಗಳು ಅಂತ ಕೇಳಿದ್ರೆ ಅದು ಹಾನಗಲ್ಲ ಕುಮಾರಸ್ವಾಮಿಗಳು. ಶಿವಯೋಗಿಗಳು ಅಂತ ಕೇಳಿದ್ರೆ ಅದು ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು. ಶಿವಯೋಗಿಗಳು ಅಂತ ಕೇಳಿದ್ರೆ ಸಿದ್ಧಲಿಂಗ ಶಿವಯೋಗಿಗಳು. ಹಾಗೆ ಹಾಗೆ ಚರಂತಪ್ಪ ಅಜ್ಜ. ಅಜ್ಜ ಅನ್ನೋ ಶಬ್ದ ಯಾರಿಗಾದ್ರೂ ಸಲ್ತಿತ್ತು ಅಂದ್ರೆ ಅದು ಚರಂತಪ್ಪ ಅಜ್ಜ. ಅಜ್ಜ ಒಬ್ಬನೇ, ಚರಂತಪ್ಪ ಅಜ್ಜ ಒಬ್ಬನೇ. ಯಾಕೆ ಮಾತು ಹೇಳ್ತೀನಿ ನಾನು ಅಂತ ಕೇಳಿದ್ರ, ಅವ್ರ ಹೆಸರನ್ನ ನೋಡ್ರಿ, ಚರಂತ. ಇದು ಚರ ಅನ್ನೋ ಶಬ್ದ ಸಂಸ್ಕೃತದ್ದದ. ಚರ ಅನ್ನೋ ಶಬ್ದ ಸಂಸ್ಕೃತದ್ದದ. ಚರ ಅಂದ್ರೆ ಚಲಿಸು, ಚರ ಅಂದ್ರೆ ನಡೆ, ಚರ ಅಂದ್ರೆ ಬದುಕು, ಚರ ಅಂದ್ರೆ ಗಮನ. ಈ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ನಾವು ಮಾಡ್ತೀವಿ. ಮುಂದ ಆ ಅಪ್ಪನ ಹೆಸರನ್ನ ನೀವು ನೋಡ್ರಿ, ಚರಂತ ಅಪ್ಪ ಅಜ್ಜ. ಹೌದಾ? ಚರಂತಪ್ಪಜ್ಜ. ಚರ ಅಂದ್ರೆ ನಡೆ, ಚರ ಅಂದ್ರೆ ನಡೆ. ಬದುಕಿನೊಳಗೆ ಸರ್ವಜ್ಞ ಒಂದು ಬಹಳ ಸುಂದರವಾದ ಮಾತು ಹೇಳ್ಯಾನ. ವಿದ್ಯೆ ಕಲಿಸದ ಗುರು, ಬುದ್ಧಿ ಹೇಳದ ತಂದೆ, ಬಿದ್ದಾಗ ಬಂದು ನೋಡದ ತಾಯಿ, ಶುದ್ಧ ಬೈರಿಗಳು ಸರ್ವಜ್ಞ. ಈ 3 ಕೋಟಿನ ಈ 3 ಮಾತಿನ ಅರ್ಥ ಏನು ಹೇಳುತ್ತದೆ ಅಂತ ಕೇಳಿದ್ರೆ, ಯಾವ ಗುರು ವಿದ್ಯೆ ಕಲಿಸಂಗಿಲ್ಲ ಅವನು ವೈರಿ. ಯಾವ ತಂದೆ ಬದುಕಿನೊಳಗ ಮಗ ಅಥವಾ ಮಗಳಿಗೆ ನಡೆಯನ್ನು ಕಲಿಸಂಗಿಲ್ಲ ಅವನ ಅಪ್ಪ ಅಲ್ಲ. ಯಾವಾಗ ಮಗು ಅಥವಾ ಮಕ್ಕಳು ಜ್ವರದಿಂದ ನಳಲಿ ಬಳಲುತ್ತಿರ್ತಾರೆ, ಅಂಥ ಟೈಮಿಗೆ ಬಂದು ಅವನ ಶುಶ್ರೂಷೆ ಮಾಡದೆ ಹೋದ್ರೆ ಅವಳು ತಾಯಿ ಅಲ್ಲ. ಇವತ್ತು ಯಾರಾದ್ರೂ ನೀವು ಟಿವಿ ನೋಡಿದ್ರಿ ಅಂದ್ರ, ನ್ಯೂಸ್ ನೋಡಿದ್ರಿ ಅಂದ್ರೆ ಗೊತ್ತಿರುತ್ತ, ಮಗುವಿನ ಶವ ಕಾರಿನೊಳಗಿಟ್ಟು ಪಪ್ಪಿನೊಳಗೆ ಬರ್ತಡೇ ಮಾಡಕ್ ಹೋಗಲ್ಲ ನಮ್ಮ ಇವತ್ತಿನ ನಾಡು. ಏನ್ ಆಶ್ಚರ್ಯ! ನೀವು ಟಿವಿ ನೋಡಿದ್ರೆ ಗೊತ್ತಿರ್ತದ. ಅದಿರ್ಲಿ, ಅದು ಬೇರೆ ವಿಷಯ. ನಾ ಹೇಳೋದೇನು ಅಂತ ಕೇಳಿದ್ರ, ಯಾವ ಜೀವನದಲ್ಲಿ ಮಕ್ಕಳಿಗೆ ಒಡೆದು ಬುದ್ಧಿಯನ್ನ ಹೇಳ್ತಾನಲ್ಲ, ಅಂದ್ರೆ ನಡೆಯ ಮುಖಾಂತರ, ನುಡಿಯ ಮುಖಾಂತರ ತಂದೆ ಮಗನಿಗೆ ಬುದ್ಧಿ ಹೇಳ್ತಾನಲ್ಲ, ಅವನಿಗೆ ಅಪ್ಪ ಅಂತ ಕರಿತೀವಿ. ಹಾಗೆ ಚರಂ ಅಂದ್ರೆ ನಡೆದು ನುಡಿದು ತನ್ನ ಬದುಕನ್ನ ಬಂದ ಭಕ್ತರಿಗೆ ತೆರೆದ ಪುಸ್ತಕವಾಗಿ ತೋರಿದ ಅಪ್ಪ, ಅದು ಚರಂತಪ್ಪ. ಚರಂತಪ್ಪ, ಅದಕ್ಕೆ ಆತನಿಗೆ ಚರಂತಪ್ಪಜ್ಜ ಅಂತ ಹೆಸರು. ಇದು ಆತನ ಹೆಸರಿನ ಬಗ್ಗೆ ಆಯ್ತು. ಇನ್ನಂತ ಮಹಾತ್ಮ ಈ ಭೂಮಿ ಮೇಲೆ ಬಂದು ನಮ್ಮಂಥವ್ರನ್ನ ಉದ್ಧಾರ ಮಾಡಿ ಹೋಗಿದ್ದಾನೆ. ಅಂಥಾತನ ಪುಣ್ಯ ಸ್ಮರಣೆಯನ್ನು ಮಾಡಕತ್ತೀವಿ. ಎಷ್ಟನೇ ಪುಣ್ಯ ಸ್ಮರಣೆ ಅದು? ಎಷ್ಟೇ? 22.
22. ಅಚ್ಚಾ, 22 ಅನ್ನೋ ಶಬ್ದಕ್ಕೆ ಹೋಗೋ ಪೂರ್ವದೊಳಗ ಪುಣ್ಯ ಸ್ಮರಣೆ ಅಂದ್ರೇನು? ಪುಣ್ಯ ಸ್ಮರಣೆ ಅಂದ್ರೇನು ಯಜಮಾನ್ರೆ? ನಾವು ನೀವು ಮನೆಗೆಲ್ಲ ಪುಣ್ಯ ಸ್ಮರಣೆ ಮಾಡ್ತೀವಿ, ನೀವು ಪುಣ್ಯತಿಥಿ ಮಾಡ್ತೀವಿ. ಮಾತಾಡ್ಬೇಕು ನೀವು. ಏನು ಮಾಡ್ತೀರಿ? ಪುಣ್ಯ ತಿಥಿ ಮಾಡ್ತೀವಿ. ಅವನು ತಿಥಿ ಚಲೋ ಇದ್ರ, ಅವನ ಪುಣ್ಯ ಚಲೋ ಇದ್ರ ತಿಥಿ, ಇಲ್ಲ ಅಂದ್ರೆ ಇಲ್ಲ. ಹೌದಲ್ರಿ? ಹಿಂದಕ್ಕೆ ಒಂದು ಪತ್ರ ಬರೀತಿದ್ರು ನಮ್ಮ ಅಜ್ಜ ಅಜ್ಜಿ ಕಾಲದೊಳಗ. ಅಷ್ಟೇ ಹಾಕಿದ್ರು. ನಾನೇ ಸಣ್ಣವನಿದ್ದಾಗ ಅವ್ರದಾರ, ಇಲ್ಲೆಲ್ಲ ಸ್ವಾಮಿಗಳದಾರ. ಗುರುಕುಲಕ್ಕೆ ನಾವು ಕಲಿಯಕ್ಕೆ ಹೋದ್ವಿ ಅಂದ್ರ ತಿಂಗಳಿಗೊಂದು 2 ತಿಂಗಳಿಗೊಂದು ನಾವು ಪತ್ರ ಬರೀತಿದ್ವಿ. ಪತ್ರ ಬರಿಬೇಕಾದ್ರೆ ಬಹಳ ಸುಂದರವಾದಂತ ಮುನ್ನುಡಿ ಹಾಕ್ತಿದ್ರು. ಅದಕ್ಕೆ ಏನಂತ? ತೀರ್ಥ ಸ್ವರೂಪ ತಂದೆ ತಾಯಿಗಳಿಗೆ ನಿಮ್ಮ ಚಿರಂಜೀವಿ ಮಾಡುವ ಪ್ರಣಾಮಗಳು. ಹೌದಾ ಅಲ್ಲ? ಅಷ್ಟು ಬರೀತಿದ್ರಲ್ಲ ಪತ್ರ. ಎಷ್ಟು ಪ್ರೀತಿಲಿ ಓದ್ತಿದ್ರಿ ನೀವು? ಅವಾಗ ಮೊಬೈಲ್ ಇತ್ತಂದ್ರೆ ಇಲ್ಲ. ಮೊಬೈಲ್ ಕಾಲೇಜ್ ಬರ್ತೀನಿ ನಾನು. ಒಂದು ಅಕ್ಷರ 6 ತಿಂಗಳ ವರ್ಷಾನುಗಟ್ಟಲೆ ಕಲಿಯಾಕ್ ಹೋಗಿರುವಂತಹ ಮಗನ ಭಾವನೆಯನ್ನ ಮಾತಾಡಿಸ್ತಿತ್ತು 2 ಶಬ್ದ. ಎಷ್ಟು ಕಣ್ಣಾಗಿ ನೀರು ಬರಬೇಕು, ಹೃದಯದೊಳಗೆ ಎಷ್ಟು ಪ್ರೀತಿ ತುಂಬಿ ಬರಬೇಕು. ಆ ಮಾತುಗಳನ್ನ ಓದ್ತಿದ್ರೆ ಸಾಕು, ನನ್ನ ಕಣ್ಣೆದುರಿಗೆ ಮಗ ಅದನ, ನನ್ನ ಕಣ್ಣೆದುರಿಗೆ ಮಗಳದಳ ಅನ್ನೋ ಭಾವ ಬರ್ತದೆ. ಹೌದಾ? ಹಾ, ಅಂದ್ರೆ ಅಂಥ ಪತ್ರ ಭಾವನೆಗಳನ್ನ ಹಿಡಿದಿಡ್ತಿತ್ತು. ಇವಾಗ ನೀವು 70,000 ರೂಪಾಯಿ ಎಲ್ಲ 1.5 ಲಕ್ಷ ರೂಪಾಯಿ ಕೊಟ್ಟು ಐಫೋನ್ ಹಿಡಿದು ನೀವು ಹಾಯ್ ಬಾಯ್ ಅಂತ ಕಳಿಸಿದ್ರು ನಿಮ್ಮಲ್ಲಿ ಪ್ರೀತಿಯ ಮಾತುಗಳು ಇಲ್ಲ. ಅದಾವಂದ್ರೆ ಸ್ಟೇಟಸ್ ರೀ, ವಾಟ್ಸಪ್ ಸ್ಟೇಟಸ್, ಇನ್ಸ್ಟಾಗ್ರಾಮು ಏನು ನೋಡ್ಬೇಕು, ಮುಂಜಾನೆಯಿಂದ ಸಂಜೆ ಮಟ್ಟ ಅದಾಗೇ ಇರ್ತಾರೆ. ಯಜಮಾನ್ರ ಗಂಡ ಆಫೀಸ್ಗೆ ಹೋಗಿ ಒಂದು ಸ್ಟೇಟಸ್ ಇಟ್ಟನಂತ. ಏನಂತಿಟ್ಟ? ಹೆಂಡತಿ ಮಕ್ಕಳು ಎಲ್ಲರೂ ನೋಡಿ ಸಾಕಾಗಿ ಆಫೀಸ್ನಾಗ ಹೋಗಿ ಕುಂತ ತಕ್ಷಣ ಒಂದು ಸ್ಟೇಟಸ್ ಇಟ್ಟನಂತ. ನನಗೆ ಬಾನಂಗಳದಲ್ಲಿ ಹಕ್ಕಿಯಾಗಿ ಹಾರಾಡುವ ಆಸೆ ಅಂತಿಟ್ಟನಂತ. ಏನಂತ್ರಿ ಯಜಮಾನ್ರು? ಕೇಳುತ್ತಲ್ಲ, ಹೋಗಿ ಫೇಸ್ಬುಕ್ನಾಗ ಸ್ಟೇಟಸ್ ಇಟ್ಟ, ವಾಟ್ಸಪ್ನಾಗ ಸ್ಟೇಟಸ್ ಇಟ್ಟ, ನನಗೆ ಬಾನಂಗಳದಲ್ಲಿ ಹಕ್ಕಿಯ ಹಾಗೆ ಹಾರಾಡುವ ಆಸೆ ಅಂತ ಇಟ್ಟ. ಇಟ್ಟು 1 ಸೆಕೆಂಡ್ ಆಗಿದ್ದಿಲ್ರಿ, ಅವನ ಹೆಂಡತಿ ಕಮೆಂಟ್ ಮಾಡಿಲ್ಲ ಅಂತ. ನೀ ಹಾರಾಡಿದ್ರೆ ಹಾರಾಡುವಲ್ಲಕ್ಕ ಮನೆಗೆ ಬರ್ಬೇಕನ್ನ ಕೊತ್ತಂಬರಿ ಸೋಡು ತಗೊಂಬ ಅಂತ ಹಾಕಿದ್ದ. ಎಲ್ಲಿಗೆ ಬಂದು ಹಾಕ್ತಿದ ನಮಗೂ ಹಣೆ ಬರ ಸ್ಮರಣೆ, ಪುಣ್ಯ ಸ್ಮರಣೆ. ಅದು ಚರಣ್ ತಪ್ಪಜ್ಜನವ್ರ ಪುಣ್ಯ ಸ್ಮರಣೆ. ಇನ್ನ ಎಷ್ಟನೇ ಪುಣ್ಯ ಸ್ಮರಣೆ? 22. ಈ ಶಬ್ದನು ಸ್ವಲ್ಪ ಬಿಡಿಸ್ಬೇಕು ನೀವೆಲ್ಲ. ಸರ್ವಜ್ಞಾನ ಅಂತ ಬರ್ತದೆ. 2 ಅನ್ನೋ ಶಬ್ದ ಹೇಳಿದ್ನಲ್ಲ, ಯಾವ 2 ಅಕ್ಷರ? ಅಖಂಡ ಜೀವನವನ್ನು ಒಮ್ಮೆ ಕಣ್ಣಾರೆ ಕಣ್ ತೆಗೆದು ನೋಡ್ಬಿಟ್ರಿ ಅಂದ್ರ 2 ಅಕ್ಷರ. ಯಾವುದದು? ಜೀವ ಎಂಬ 2 ಅಕ್ಷರದವನು ಭೂಮಿ ಎಂಬ 2 ಅಕ್ಷರಕ್ಕೆ ಬರುವಾಗ ತಂದೆ ತಾಯಿ ಎಂಬ 2 ಅಕ್ಷರವು ಪಿಡಿದು ಗರ್ಭ ಎಂಬ 2 ಅಕ್ಷರದಲ್ಲಿ ಬಂದು ಶಿಶು ಎಂಬ 2 ಅಕ್ಷರದವನಾಗಿ, ಲಕ್ಷ ಕೊಡ್ರಿ, ಶಿಶು ಎಂಬ 2 ಅಕ್ಷರದವನಾಗಿ ಬಾಲ್ಯ ಎಂಬ 2 ಅಕ್ಷರಕ್ಕೆ ಪಾದಾರ್ಪಣೆ ಮಾಡಿ ಅಮ್ಮ ಅಪ್ಪ ಅಣ್ಣ ತಂಗಿ ಅಕ್ಕ ಎಂಬ 2 ಅಕ್ಷರವನ್ನು ನುಡಿದು ಶಾಲೆ ಎಂಬ 2 ಅಕ್ಷರಕ್ಕೆ ಹೋಗಿ ಗುರು ಎಂಬ 2 ಅಕ್ಷರಕ್ಕೆ ಬಾಗಿ ವಿದ್ಯೆ ಎಂಬ 2 ಅಕ್ಷರವ ಕಲಿತು ಪ್ರಾಯ ಎಂಬ 2 ಅಕ್ಷರಕ್ಕೆ ಬಂದು ಕರ್ಮ ಎಂಬ 2 ಅಕ್ಷರವ ಮಾಡಿ ಹಣ ಎಂಬ 2 ಅಕ್ಷರದ ಗಳಿಸಿ ಮೋಹ ಎಂಬ 2 ಅಕ್ಷರದ ಬಂಧನಕ್ಕೊಳಗಾಗಿ ಲಗ್ನ ಎಂಬ 2 ಅಕ್ಷರದವನಾಗಿ ಸತಿ ಪತಿ ಎಂಬ 2 ಅಕ್ಷರದ ಪಟ್ಟ ಪಡೆದು ಸುತಾಸುತೆ ಎಂಬ 2 ಅಕ್ಷರದ ಫಲ ಪಡೆದು ಮುಪ್ಪು ಎಂಬ 2 ಅಕ್ಷರಕ್ಕೆ ಬಂದು ನಂದಿ ಈಶಾ ಕೃಷ್ಣ ಬುದ್ಧ ಎಂಬ 2 ಅಕ್ಷರವನ್ನು ನುಡಿದು ಈ ಜೀವ ಎಂಬ 2 ಅಕ್ಷರದವನು ದೇವ ಎಂಬ 2 ಅಕ್ಷರದಲ್ಲಿ ಹೋಗಲು ಗುರು ಎಂಬ 2 ಅಕ್ಷರದ ಪಾದಕ್ಕೆ ಬಿದ್ದರೆ ಮಾತ್ರ ಸಾಧ್ಯ. ಇದೇ 2 ಅಕ್ಷರ. ಅಂಥ 2 ಅಕ್ಷರವನ್ನ ಸಂಪೂರ್ಣವಾಗಿ ನಡೆದು ನುಡಿದು ಚರಂತ
ಚರಿಸಿದಂಥ ಮಹಾಮಹಿಮಾಶಾಲಿ ಅಂದ್ರೆ ಅದು ಚರಂತ ಪದ್ಯ. ಚರಂತ ಅದು ಕಾಂತ ಮಹಾತ್ಮನ 22ನೆಯ ಪುಣ್ಯಸ್ಮರಣೋತ್ಸವ. ಅದಕ್ಕೆ ಇಂತಹ ಅದ್ಭುತವಾಗಿರುವಂತಹ ಮಹಾತ್ಮರನ್ನ ಕುರಿತು ನಮ್ಮ ಅಪ್ಪವರು ಮಹೇಶ್ವರ ಅಪ್ಪವರು ಗುರುಗಳನ್ನು ಸ್ಮರಣೆ ಮಾಡಬೇಕು. ಹ್ಯಾಕ್ ಮಾಡಬೇಕು ಗುರುಗಳ ಸ್ಮರಣೆ? ಮಹಾತ್ಮರನ್ನು ನೆನೆಯುವುದೇ ಘನಮುಕ್ತಿ ಪದಂ ಶಿವಾದವ. ಮಹಾತ್ಮರನ್ನ ನೆನೆಸುವಂತಹದ್ದೇ ಒಂದು ಪುಣ್ಯ. ಅಂತ ಮಹಾತ್ಮರನ್ನ ಕುರಿತು ಬಂದಿರುವಂತಹ ಜನರಿಗೆ ಆ ಚರಿತ್ರೆಯನ್ನ ಹೇಳಬೇಕು. ಜೊತೆಗೆ ತಾಯಂದಿರ ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡಬೇಕು. ಇವತ್ತಿನ ಕಾಲದಲ್ಲಿ ತಾಯಂದಿರು ಎಷ್ಟು ಮಟ್ಟಿಗೆ ಬೆಳೆದಿದ್ದಾರೆ, ಅವರ ದೃಷ್ಟಿಕೋನ ಎಂಥ ದೈತ್ಯ ಅನ್ನೋದನ್ನ ತಿಳಿಸ್ಕೊಡ್ಬೇಕು ಅಂತ ಹಲವು ಕಾರ್ಯಕ್ರಮಗಳನ್ನು ಅಜ್ಜೋರು ಹಾಕೊಂಡ. ಅದಕ್ಕೆ ಆ ಚರಂತ ಪಜ್ಜನ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ದಿನದೊಳಗೆ ನಡೆಯಲಿಲ್ಲ. ಬಹುಶಃ ಈ ಪುರಾಣವನ್ನು ಬರೆದರಲ್ಲ, ನನಗೆ ಹಿಂಗೆ ಅನಿಸ್ತದ, ಸುಮಾರು ಬಸವ ಪುರಾಣದಷ್ಟೇ ಈ ನಾಡಿನಲ್ಲಿ ಪ್ರಚಲಿತವಾಗಿರುವಂತಹ ಪುರಾಣಗಳೇನದವಲ್ಲ, ಕಲಬುರಗಿ ಶರಣಪ್ಪನ ಪುರಾಣ ನಾವು ಕೇಳಿವಿ, ಬಸವ ಪುರಾಣವನ್ನು ಕೇಳಿವಿ, ಇನ್ನೂ ಹಲವು ಮಹಾತ್ಮರ ಪುರಾಣವನ್ನು ಕೇಳಿವಿ. ಆದರೆ ಬಹುಶಃ ನನಗೆ ಹಿಂಗೆ ಅನಿಸ್ತದ ಈ ಕನ್ನಡ ನಾಡಿನಲ್ಲಿ ಮತ್ತೊಮ್ಮೆ ದೊಡ್ಡ ಬಸವೇಶ್ವರನ ಪ್ರತಿರೂಪವಾಗಿ, ಕಲ್ಯಾಣದ ಬಸವಣ್ಣನಾಗಿ, ಕಲಬುರಗಿಯ ಶರಣಬಸಪ್ಪನಾಗಿ, ಜಾಣನು ಆತ ಜಾಣನು, ಲೌಕಿಕ ಪಾರಮಾರ್ಥಗಳೆರಡನ್ನು ಕೂಡಿ ನಡೆಸುತ್ತೀಯನು ಅನ್ನುವ ಮಾತನ್ನು ಸಾಬೀತುಪಡಿಸಲಿಕ್ಕೆ ಬಂದಿರುವಂತಹ ಮತ್ತೊಂದು ಶರಣ, ಮತ್ತೊಬ್ಬ ಮಹಾತ್ಮ ಅಂದ್ರೆ ಅದು ಚರಂತಪ್ಪಜ್ಜ. ಅಂತ ಚರಂತಪ್ಪಜ್ಜನ ಚರಿತ್ರೆ ಒಂದನೇ ದಿನದಲ್ಲ. ಶರಣ ಬಸವೇಶ್ವರನನ್ನ, ಆತನ ಚರಿತ್ರೆಯನ್ನ ನಾವು ಕೇಳಿದಾಗ, ನೆನೆಸಿಕೊಂಡಾಗ ಏನು ಪವಾಡಗಳು ಬರ್ತಾವಲ್ಲ, ಅಷ್ಟೇ ಅದ್ಭುತವಾದ ಪವಾಡಗಳು, ಅಷ್ಟೇ ಅದ್ಭುತವಾದ ಸಾಮಾಜಿಕ ಸೇವೆಯನ್ನ ಮಾಡಿದಂಥ ಮಹಾತ್ಮ ಈ ಚರಂತಪ್ಪಜ್ಜ. ಅಂದ್ರೆ ಎರಡೂ ಕಡಿಮೆ ಇಲ್ಲ, ಆತನೇ ಈತನೇ ಆತ. ಅಷ್ಟರ ಮಟ್ಟಿಗೆ ಈ ಮಹಾತ್ಮನ ಚರಿತ್ರೆ ಇದೆ. ಹೀಗಾಗಿ ಅಂತ ಅಜ್ಜವ್ರ ಕುರಿತು ನೀವು ಹೇಳ್ರಿ ಅಂತಂದಿದ್ರು. ಅಂತ ಮಹಾತ್ಮರ ಬಗ್ಗೆ ನಮ್ಮ ಎಸ್ ವಿ ಪಾಟೀಲ್ ಗುಂಡೂರು ಸರ್ ಬಹಳ ಚಂದ ಮಾತು ಬರೆದರು. ದ ಹೀರೋ, ಈ ಮಾತು ಕೋಟ್ ಮಾಡ್ಯಾರವರು, ಬಹಳ ಚಂದ ನೆನಪಿಟ್ಕೋರಿ. ದ ಹೀರೋ, ದ ಋಷಿ, ದ ಸೇಂಟ್ and the natural fruits of our Indian soil, and which they have not been born. ಅದ್ಭುತವಾಗಿರುವಂಥ ಮಾತನ್ನು ಕೋಟ್ ಮಾಡ್ಯಾರ. ಈ ನಾಡಿನೊಳಗ ಒಬ್ಬ ಹೀರೋ, ಒಬ್ಬ ಋಷಿ, ಒಬ್ಬ ಸಂತ, ಪ್ರಾಕೃತಿಕವಾಗಿ ಬೆಳೆಯುವಂತಹ, ನೈಸರ್ಗಿಕವಾಗಿ ಬೆಳೆಯುವಂತಹ ಹಣ್ಣುಗಳೇನದವಲ್ಲ, ಅದು ಭಾರತ ಭೂಮಿಯ ಮಣ್ಣಿನ ಕಣಗಳಲ್ಲಿ ಅವು ಹುಟ್ಟಬೇಕಂತ ಹುಟ್ಟಿಲ್ಲ. ಅದು ಪರಮಾತ್ಮನ ಆಜ್ಞೆಗನುಗುಣವಾಗಿಂತ ಹೀರೋ ಹುಟ್ಟುತ್ತಾನೆ. ಅದು ಚರಂತಪ್ಪಜ್ಜನಂತವರು, ಚರಂತಪ್ಪನ ಸ್ವಾಮಿಗಳು. ಹೀಗೆ ಅಂತಹ ಅದ್ಭುತವಾಗಿರುವಂತಹ ಕೋಟ್ ಬರೆದು ಈ ಒಂದು ಚರಿತ್ರೆ ಬರೆದಾರ. ಈ ಚರಿತ್ರೆ ಬಹುಶಃ ನಾನು ಹೇಳೋದೇನು ಅಂತಂದ್ರೆ, ಎಷ್ಟು ಮಂದಿ ಆ ಮಹಾತ್ಮನ ಭಕ್ತರದಿರಿ, ನಿಮ್ಮ ಮಕ್ಕಳನ್ನ ಮುಂದೆ ಕುಂದಿರಿಸಿಕೊಂಡು ಈ ಗುಂಡೂರು ಸರ್, ಎಸ್ ವಿ ಪಾಟೀಲ್ ಗುಂಡೂರು ಸರ್ ಬರೆದಿರುವಂಥ ಈ ಪುರಾಣವನ್ನ ಬರೀ ಒಂದೊಂದೇ ಚಾಪ್ಟರ್ ಯೂಟ್ಯೂಬ್ನೊಳಗೂ ಕೂಡ ಅವರು ನಮ್ಮ ಅಜ್ಜೋರದೊಳಗೆ ಹೇಳ್ಯಾರ. ಒಂದೊಂದು ಕ್ಲಿಪ್ ಮಾಡಿಬಿಟ್ಟಾರ. ಅದನ್ನ ಕೇಳಿದ್ರೆ ಸಾಕು, ನೀವು ವಾಕ್ ಮಾಡುವಾಗ ಕೇಳ್ಬೋದು, ಮನ್ಯಾಗ ಕುತ್ಕೊಂಡಾಗ ಕೇಳ್ಬೋದು, ಇನ್ನು ಎಲ್ಲರ ನಿಮ್ಗೆ ಕಾರ್ಯ ಟೈಮ್ ಸಿಕ್ಕಾಗ ಕೇಳ್ಬೋದು. ಒಂದೊಂದು ಹಾಳುಗಳೊಳಗ, ಒಂದೊಂದು ಪುಟದೊಳಗ ಅನೇಕ ಪವಾಡಗಳನ್ನು ಬಹಳ ಮನಸ್ಸಿಗೆ ಮುಟ್ಟುವಂಗ ಬಹಳ ಸುಂದರವಾಗಿ ಬರೆದಾರ ನಮ್ಮ ಸರ್. ಅವರಿಗೊಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ. ಅಂತಹ ಪಾಟೀಲ್ ಸರ್ ಬಹುಶಃ ನನಗೆ ಬಹಳ ದಿನಗಳಿಂದನೂ ಕೂಡ ಅತ್ಯಂತ ಆತ್ಮೀಯರು. ನಮ್ಮ ಅಜ್ಜವರಿಗೆ ಅವರು ಸಿಕ್ಕಿದ್ದು ಪುಣ್ಯ, ಅಜ್ಜವರು ಅವ್ರಿಗೆ ಸಿಕ್ಕಿರುವಂಥದ್ದು ಪುಣ್ಯ ಅಂತ ನಾನು ಭಾವಿಸ್ತೀನಿ. ಹೀಗಾಗಿ ಒಂದು ದಿನದೊಳಗೆ ನಾನು ಇದನ್ನು ಎಷ್ಟಂತ ಹೇಳಕ್ಕೆ ಸಾಧ್ಯ ರೀ? ಎಷ್ಟು ಸಾಧ್ಯ ಅದ ರೀ?
ಈ ಪುಸ್ತಕ ಇಷ್ಟು ದೊಡ್ಡದದ, ನನ್ನ ಬಾಯಿ ಇಟ್ಟ ಸಣ್ಣದ, ಎಷ್ಟಂತ ಹೇಳಕ್ಕೆ ಸಾಧ್ಯ ಅದ? ಅದಕ್ಕೆ ಅಂತ ಮಹಾತ್ಮರು ಹ್ಯಾಂಗೆ ಹುಟ್ಟಿದ್ರು ಅನ್ನೋದಕ್ಕೆ ಒಂದೇ ಒಂದು ದೃಷ್ಟಾಂತ ಹೇಳಿ ನಾನು ಮುಗಿಸ್ಬಿಡ್ತೀನಿ. ನಂದೀಪುರ, ಆ ಹೆಸರೇ ಬಹಳ ಸುಂದರ, ನಂದೀಪುರ. ಅಲ್ಲಿಗೆ ಆ ಊರ ಸಮೀಪದಲ್ಲಿ ಗದ್ದಿಕೇರಿ ಅಂತ ಊರು ಬರ್ತದ. ಆ ಗದ್ದಿಕೇರಿಗೆ ಕಲ್ಯಾಣದಿಂದ ಒಬ್ಬ ಮಹಾತ್ಮ ಬರ್ತಾನೆ. ಕಲ್ಯಾಣದಿಂದ ಒಬ್ಬ ಮಹಾತ್ಮ ಬರ್ತಾನೆ. ಸುಮಾರು 17, 18, 19ನೇ ಶತಮಾನ, ಬಹುಶಃ 19ನೇ ಶತಮಾನ ತಗೊಂಡ್ವಿ ಅಂದ್ರ ಎಲ್ಲ ಬಳ್ಳಾರಿಯ ಅವಿಭಾಜಿತ ಬಳ್ಳಾರಿ ಅಂತ ನಾವೇನು ಕರಿತೀವಿ, ಆ ಸಂದರ್ಭದಲ್ಲಿ 19ನೇ ಶತಮಾನದಲ್ಲಿ ನೀವು ಬಳ್ಳಾರಿಯ ಯಾವ ದಿಕ್ಕಿಗೆ ನೋಡಿದ್ರು ಕೂಡ ನಿಮಗೊಬ್ಬ ಮಹಾತ್ಮ ಸಿಗ್ತಾನೆ. ಒಬ್ಬ ಅಲ್ಲಿಪುರದ ಮಹಾದೇವ ತಾತ, ಜಡೇಸಿದ್ದ ತಾತನವರು, ಕಲ್ಯಾಣ ಮಠದ ಪರಮ ಪೂಜ್ಯರು, ಮರಿ ಶಿವಯೋಗಿ ಸ್ವಾಮಿಗಳು, ಆಮೇಲೆ ಇನ್ನು ಅನೇಕ ಮಹಾತ್ಮರು ನಿಮಗೆ ಬಳ್ಳಾರಿ ಸುತ್ತಮುತ್ತಲು ಸಿಗ್ತಾರೆ. ಅಂತಹ ಒಂದು ಗದ್ದಿಕೇರಿ ಹಿರೇಮಠ, ಆ ಮಠ ಯಾವ ಪರಂಪರೆ ಮಠ ಅಂತ ಕೇಳಿದ್ರೆ ಕೇದಾರ ಪೀಠದ ಪರಂಪರೆಯ ಮಠ. ಪಂಚಪೀಠಗಳಲ್ಲಿ ಒಂದಾಗಿರುವಂತಹ ಕೇದಾರ ಪೀಠ, ಆ ಪೀಠದ ಪರಂಪರೆಯಲ್ಲಿ ಬಂದಿರುವಂತಹ ಮಠ. ಕಲ್ಯಾಣದಿಂದ ಒಬ್ಬ ಮಹಾತ್ಮ ಬರ್ತಾನೆ. ಅಲ್ಲಿ ಬಂದು ಆ ಗದ್ದಿಕೇರಿಯ ಹಿರೇಮಠದ ಆಶ್ರಯದೊಳಗೆ ಉಳ್ಕೊಳ್ತಾರೆ. ಆ ಮಹಾತ್ಮರು ಹೇಗಿದ್ರು ಅಂತ ಕೇಳಿದ್ರ, ಅಪ್ಪ ಬಸವಣ್ಣ, ಚನ್ನ ಬಸವಣ್ಣ ಹೇಳುವ ಹಾಗೆ ಬಹಳ ಅದ್ಭುತವಾಗಿರುವಂತಹ ತಪಸ್ಸುಗಳವರು. ನಡೆನುಡಿಗಳಲ್ಲಿ ಎಚ್ಚರ ಇದ್ದಂಥವ್ರು, ಭವಸಾಗರದಲ್ಲಿ ಮತ್ಸರ ಇದ್ದಂಥವ್ರು, ಇಷ್ಟಲಿಂಗದಲ್ಲಿ ಮನ ಅಚ್ಚೊತ್ತಿದಂಥವ್ರು, ಹೀಗೆ ಅನೇಕ ಗುಣಗಳನ್ನು ಹೊಂದಿದಂತಹ ಒಬ್ಬ ಮಹಾತ್ಮ ಕಲ್ಯಾಣದಿಂದ ಅಲ್ಲಿಗೆ ಬರ್ತಾನೆ. ಬಂದು ಇಡೀ ಊರಿನೊಳಗೆ ಎಲ್ಲರಿಗೆ ಪ್ರೀತಿಯ ಪಾತ್ರ ಆಗ್ತಾರೆ ಪೂಜ್ಯರು. ಯಾರಾದರೂ ಏನಾದರೂ ಕೇಳಲಿಕ್ಕೆ ಬಂದರು ಅಂತಂದ್ರೆ ಅವ್ರ ಇಷ್ಟಾರ್ಥ ಈಡೇರಿಸ್ತಿದ್ದ. ಯಾರಾದರೂ ಪ್ರೀತಿಯಿಂದ ಕೇಳಿದ್ರೆ ಎಲ್ಲಿಂದ ಬಂದ್ಯಪ್ಪ ಅಂತ ಕೇಳಿದ್ರೆ ಕೈ ಮಾಡ್ತಿದ್ದಂತ ಕಲ್ಯಾಣದಿಂದ ಅಂತೇಳಿ. ಕಲ್ಯಾಣದಿಂದ ಬಂದಿನಿ ಅಂದ ತಕ್ಷಣ ಆ ಊರೊಳಗ ಆ ಮಠದಾಗಿದ್ದ ಕಾರಣಕ್ಕ ಎಲ್ಲ ಜನಗಳು ಕಲ್ಯಾಣದಿಂದ ಬಂದಾನ ಅಂತಂದ್ರ ಅವ್ರವ್ರ ಬಾಯಿಗೆ ಬಂದಂಗ ಪ್ರೀತಿಯಿಂದ ಒಬ್ಬರು ಬಸವಣ್ಣ ಅಂತಿದ್ರು, ಇನ್ನು ಕೆಲವು ಮಂದಿ ದೊಡ್ಡ ಬಸವಣ್ಣ ಅಂತಿದ್ರು, ಇನ್ನು ಕೆಲವು ಮಂದಿ ದೊಡ್ಡ ಬಸಪ್ಪ, ದೊಡ್ಡ ಬಸವೇಶ ಅಂತ ಕರೀತಾರೆ. ಹಿಂಗಿರ್ಬೇಕಾದ್ರ ಮಠದಾಗ ಆಶ್ರಯವಾಗಿ ಉಳ್ಕೊಂಡಂತ ಸಂದರ್ಭದಲ್ಲಿ ಸ್ವಲ್ಪ ದಿನಗಳು ಗತಿಸ್ತವೆ. ಅವ್ರು ಏಕಾಂತದೊಳಗ ಪೂಜೆ ಮಾಡ್ತಿರ್ಬೇಕಾದ್ರೆ ಆನಂದವಾಗಿ ಕುಂದಿರ್ತಿದ್ರು, ಹೊರಗೆ ಬಂದು ಕುಂದಿರ್ತಿದ್ರು. ತಾವು ಎಲ್ಲೆಲ್ಲಿ ತಿಳಿತದ ಅಲ್ಲಿ ಕುತ್ಕೊಂಡಾಗ ಆ ಮಠದಾಗಿರುವಂತ ಕೆಲವು ಜನ ಹೇಳಿದ್ರಂತ, ಯಪ್ಪ ಈ ಮಠದಾಗ ಬಂದು ಅದಿರಿ, ಈ ಮಠದ ಒಂದಿಷ್ಟು ಹೊಲ ಅದ, ಹೊಲ ಬೀಳಿ ಬಿಟ್ಟದ, ಕಸ ತುಂಬದ, ಹೊಲಕ್ಕೆ ಯಾರು ಹೋಗಿಲ್ಲ, ನೀವು ಹೋದ್ರೆ ಚಲೋ ಆಗ್ತಿತ್ತಲ್ಲಪ್ಪ ಅಂತ ಯಾರೋ ಒಬ್ರು ಹೇಳ್ದಂಗಾಯ್ತು. ಅವ್ರಂದ್ರು ಖರೆ ಅದಲ್ಲ, ಒಂದು ಕೈಯಲ್ಲಿ ಇಷ್ಟಲಿಂಗ ಪೂಜೆ, ಇನ್ನೊಂದು ಕೈಯಲ್ಲಿ ಕಾಯಕ. ಯಾವುದೇ ವ್ಯಕ್ತಿಗಳಾಗ್ಲಿ ಹಂಗ ಊಟ ಮಾಡಬಾರ್ದು, ದುಡಿದು ಉಣಬೇಕು ಅನ್ನುವ ಕಾಯಕ ಪ್ರತ್ಯೇನ ನಾನು ನಾಡಿಗೆ ತೋರಿಸ್ಬೇಕು ಅಂತೇಳಿ ಅವ್ರೇನ್ ಮಾಡಿದ್ರು, ಅಲ್ಲಿಂದ ಸೀದವಾಗಿ ಹೊಲಕ್ಕೆ ಹೋದ್ರು. ಹೊಲದಾಗ ರಂಟಿ ಕುಂಟಿಗಳು ಬಿದ್ದಿದ್ವು. ಆ ಎತ್ತುಗಳಿಗೆ ಇವ್ರು ಅಪ್ಪಣೆ ಮಾಡಿದ್ರಂತ, ಬಸವ ಮಠದಾಗಿನವರು ಹೊಲಕ್ಕೆ ಹೋಗಿ ಕೆಲಸ ಮಾಡಂದ್ರೆ ಕಸ ತೆಗೆದೈತೆ ಬರ್ರು ಅಂತ ಕರೆದ್ರ ಅದ್ಭುತವಾಗಿರುವಂತ ಆಳೆತ್ತರಿನ 2 ನಾಗರ ಹಾವುಗಳು ಅಲ್ಲಿ ಓಡಿ ಬಂದು ತೆವಳ್ತಾ ಬಂದು, ನಾವು ಹೊಲ ಸ್ವಚ್ಛ ಮಾಡ್ಬೇಕಾಗಿತ್ತಪ್ಪ, ಶರೀರವಂತೆಂಬ ಹೊಲನ ಹಸನು ಮಾಡ್ಬೇಕ್ರಪ್ಪ, ಇಲ್ಲಿ ಭೂಮಿನೂ ಹಸನು ಮಾಡಬೇಕು, ಕಟ್ಟುತ್ತೀನಿ ಅಂತ ಕೇಳಿದ್ರ ಹಗ್ಗದ ರೂಪದೊಳಗ 2 ನಾಗರ ಹಾವುಗಳು ಆ ಹಗ್ಗದ ರೂಪದೊಳಗ ನಗಕ್ಕ ಕಟ್ಕೊಂಡು ಕೆಲವು ಹೊತ್ತಾಗಿತ್ತು. ಸ್ವಲ್ಪ ಹೊತ್ತಾಗೋದ್ರೊಳಗ ಅದೇನು ಕಾಣ್ತಿತ್ತು ಹೊಲ
ಅಖಂಡ ಹೊಲವನ್ನ ಸ್ವಚ್ಛ ಮಾಡ್ತಾನ ಆ ಮಹಾಶಿವಯೋಗಿ ದೊಡ್ಡ ಬಸವ. ಹಾವು ಹಗ್ಗ ಆಗ್ಯದ, ಎತ್ತುಗಳು ಕುತ್ತಿಗೆಯನ್ನು ಕೊಟ್ಟು ನಗಕ್ಕ ಹೊಲ ಹಸನು ಮಾಡ್ಯಾವ. ಇದನ್ನೆಲ್ಲ ನೋಡಿದಂತ ಮಹಾತ್ಮರು ಅಲ್ಲೆಲ್ಲ ಇರುವಂತ ಜನಗಳು ಗಾಬರಿ ಆಗ್ತಾರ. ಇಷ್ಟು ಹೊಲ ಹೆಂಗ ಸ್ವಚ್ಛ ಮಾಡಿದ, ನಾಗರ ಹಾವುಗಳು ಹೆಂಗ ಹಗ್ಗ ಆದವು, ಎಲ್ಲ ಇರುವ ಎತ್ತುಗಳು ಹೆಂಗ್ ಬಂದು ಅಂತ ತಿಳ್ಕೊಂಡು ಆ ಜನಗಳಿಗೆ ಆಶ್ಚರ್ಯ ಆಗುತ್ತಾ, ಕೈ ಮುಗಿತಾರ. ಯಪ್ಪ, ನೀನು ಬರೇ ಬಸವಣ್ಣಲ್ಲ, ಬರೇ ದೊಡ್ಡ ಬಸವಣ್ಣಲ್ಲ, ಕಲ್ಯಾಣದ ಅಣ್ಣನ ಸ್ವರೂಪನಾಗಿ ಬಂದಿರುವಂತ ಬಸವಣ್ಣದೆಯಪ್ಪ, ನೀನು ಗುರು ದೊಡ್ಡ ಬಸವೇಶ, ದೊಡ್ಡ ಬಸವೇಶ ಅಂತ ತಿಳ್ಕೊಂಡು ಹೆಸರಿಟ್ಟು ಅಲ್ಲಿ ಗದ್ದಿಕೇರಿಯ ಶ್ರೀ ಗುರು ದೊಡ್ಡ ಬಸವೇಶ್ವರರು. ಸಾಮಾನ್ಯವಾಗಿ ಕೊಟ್ಟೂರಿನ ಸುತ್ತಮುತ್ತಲ ಇರುವಂತ ಪಂಚಗಣಾಧೀಶ್ವರರು ಅಂತ ನಾವೇನು ಕರಿತೀವಿ. ಕೊಟ್ಟೂರಿನ ಕೊಟ್ಟೂರು ಬಸವೇಶ್ವರರು, ಕೋಲಶಾಂತಯ್ಯನವರು, ತಿಪ್ಪೇರುದ್ರ ಸ್ವಾಮಿಗಳು, ಆಮೇಲೆ ಇನ್ನು ಮದ್ದಾನೇಶ್ವರರು, ಹೀಗೆ ಇವ್ರು ಏನದಾರಲ್ಲ 5 ಮಂದಿ ಪಂಚ ಗಣಾಧೀಶ್ವರರು ಅಂತ ಕರಿತೀವಲ್ಲ, ಅಂತಹ ಗಣಾಧೀಶರ ಸಮಕಾಲಿನಲ್ಲಿ ಇದ್ದಂತಹ ಒಬ್ಬ ಮಹಾತ್ಮರು ಅಂತ ಕೇಳಿದ್ರೆ ಅದು ಶ್ರೀ ಗುರು ದೊಡ್ಡ ಬಸವೇಶ್ವರರು. ಶ್ರೀ ಗುರು ದೊಡ್ಡ ಬಸವೇಶ್ವರರು ಅಲ್ಲಿ ಅದೇ ಮನೆತನದ ಆ ಗದ್ದಿಕೇರಿಯ ಊರೊಳಗೆ ಇದ್ದುಕೊಂಡು ಗುರು ದೊಡ್ಡ ಬಸವೇಶ್ವರ ಅಂತ ಏನು ಆಗೋದ್ರಲ್ಲ, ಅಂಥ ಪೂಜ್ಯರು ಆಗಲೇ ದೊಡ್ಡ ಹೆಸರು ಮಾಡಿದ್ರು. ಕೆಲವು ಕಾಲ ಗತಿಸಿದ ಮೇಲೆ ಲಿಂಗೈಕ್ಯರಾಗುವಂಥ ಪ್ರಸಂಗ ಬರ್ತದೆ. ಲಿಂಗೈಕ್ಯರಾಗುವಂಥ ಪ್ರಸಂಗ ಬಂದಾಗ ಇಡೀ 3 ಜನ ಕಣ್ಣೀರಿಡುತ್ತಾರೆ. ಯಪ್ಪ, ನಮ್ಮೂರಿಗೆ ಪರಮಾತ್ಮನ ಸ್ವರೂಪರಾಗಿ ಬಂದಿದ್ರಿ, ನಮ್ಮ ಕಷ್ಟ ಸುಖಗಳಿಗೆ ಪಾಲುಗಾರರಾಗಿದ್ರಿ, ನೀವು ಏಕಾಏಕಿ ನಾವು ಬಿಟ್ಟು ಹೋಗ್ತೀವಿ ಅಂದ್ರೆ ಹೆಂಗಪ್ಪ ಅಂತ ತಿಳ್ಕೊಂಡಂದಾಗ ಅವ್ರು ಹೇಳ್ತಾರ, ನಾನು ಇಚ್ಛಾಮರಣಿ ಅದನಿ, ಪರಮಾತ್ಮನ ಅಪ್ಪಣೆ ಆಗ್ಯದ, ನಾ ಹೋಗ್ಬೇಕು, ಅದಕ್ಕೆ ಇಡೀ 3 ಜನರೆಲ್ಲ ಬರಿ ಅಂತ ತಿಳ್ಕೊಂಡು ಸಮೀಪ ಕುಂದ್ರಿಸ್ಕೊಂಡು ಒಂದು ಕೊನೆಯ ಮಾತನ್ನು ಹೇಳ್ತಾರ, ನೀವು ಯಾರು ಚಿಂತೆ ಮಾಡಬೇಕಾಗಿಲ್ಲ, ನೀವು ಯಾರು ಚಿಂತೆ ಮಾಡಬೇಡ್ರಿ, ನಾನು ನೀವು ಸಿದ್ಧ ಮಾಡಿದಂತಹ ಸಮಾಧಿಯೊಳಗೆ ಹೋಗ್ತೀನಿ, ಲಿಂಗ ಪೂಜೆಯನ್ನ ಮಾಡ್ತಾ ಮಾಡ್ತಾ ಆನಂದವಾಗಿ ಲಿಂಗ ಸಮಾಧಿಸ್ಥನಾಗ್ತೀನಿ, ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡ್ರಿ, ನಾ ಸದಾಕಾಲ ನಿಮ್ಮೊಂದಿಗೆ ಅದೀನಿ ಅಂತ ತಿಳ್ಕೊಂಡು ಮಾತು ಹೇಳಿದ್ರು. ಯಾವಾಗ ಈ ಮಾತು ಹೇಳಿದ್ರಲ್ಲ, ಒಂದಿಷ್ಟು ಜನರಿಗೆ ದುಃಖ, ಒಂದಿಷ್ಟು ಜನರಿಗೆ ಕಷ್ಟ, ಅಳತಿದ್ರು, ದುಃಖ ಮಾಡ್ತಿದ್ರು. ಯಪ್ಪ, ನೀವು ಬಿಟ್ಟು ಹೋಗ್ಬೇಡ್ರಿ, ನೀವು ಈ ಮಾತು ಹೇಳಿದ್ರೆ ನಮಗೆ ತಡ್ಕೊಳಕ್ ಆಗಂಗಿಲ್ಲ ಅಂತ ಕಣ್ಣೀರು ಇಡ್ತಿರ್ಬೇಕಾದ್ರೆ ಆ ಜನರ ಮಧ್ಯದೊಳಗ ಒಬ್ಬ ಮುದುಕಿದ್ದ, ಬಹಳ ಜಾಣಿದ್ದ. ಆತ ಕೇಳ್ದ, ಯಪ್ಪ, ನಾನು ನಿಮ್ಮಿಂದಿರ್ತೀನಿ ಅಂತ ಹೇಳ್ತಿದ್ದಿ, ಅದೇ ಇರ್ತೀನಿ, ನೀವು ನಮ್ಮ ಕಣ್ಣಿಗೆ ಕಾಣುವಂಗ ಒಳಗೆ ಹೋಗಿ ಕುಂದ್ರಾಕತ್ತೀವಿ, ನಾ ಇರ್ತೀನಿ ಅಂತ ಹೇಳ್ತೀನಿ, ಹೆಂಗ ಸಾಧ್ಯ ಅಂತ ಪ್ರಶ್ನೆ ಮಾಡ್ದ. ಅವಾಗ ಬಹಳ ಸುಂದರವಾಗಿ ಹೇಳ್ತಾನ ಆತ, ಅಜ್ಜ ಬಹಳ ಸುಂದರವಾಗಿ ಮಾತು ಹೇಳ್ತಾನ. ಏನು ಅಂತ ಕೇಳಿದ್ರ, ಇಲ್ಲಿ ನೋಡು, ಈ ಗದ್ದಿಕೇರಿಯ ಮಠದ ಪರಂಪರೆಯೊಳಗೆ ನಾ ಏನು ಬಂದಿನಲ್ಲ, ಇದೇ ಪರಂಪರೆಯೊಳಗೆ ಮುಂದ ನಾನು ಇಲ್ಲಿಯ ತನಕ ಸನ್ಯಾಸ ಜೀವನವನ್ನ ಸಾಗಿಸಿದ್ದೀನಿ. ಮುಂದೆ ಯಾವ ರೂಪದೊಳಗೆ ಬರ್ತೀನಿ ಅಂತ ಕೇಳಿದ್ರ, ಸಂಸಾರಿಕನಾಗಿ ಈ ಭೂಮಿಯೊಳಗೆ ಇರುವಂತಹ ಎಲ್ಲ ಸಂಸಾರಸ್ಥರಿಗೂ ಸನ್ಯಾಸಿಗಳಿಗೂ ಯೋಗ್ಯವಾದಂತಹ ದಾರಿಯನ್ನು ತೋರಿಸುವುದಕ್ಕ ಇದೇ ವಂಶದಲ್ಲಿ ಹುಟ್ಟಿ ಬರ್ತೀನಿ, ಅದು ಚರಂತಪ್ಪನ ರೂಪದೊಳಗ ಅಂತ ತಿಳ್ಕೊಂಡು ಗುರುಗಳು ಅಪ್ಪಣೆ ಕೊಡುತ್ತಾರೆ. ಆ ಗುರು ದೊಡ್ಡ ಬಸವೇಶ್ವರರ ಪ್ರತಿರೂಪನೇ ನಮ್ಮ ಗುರು ಚರಂತಪ್ಪ ಅನ್ನೋದನ್ನು ನಾವೆಲ್ಲ ಬಹಳ ಗಮನದಲ್ಲಿ ಇಟ್ಕೋಬೇಕು. ಅಂತಹ ಆ ಗುರು ಚರಂತಪ್ಪ ಅಂದ್ರೆ ಬೇರೆ ಅಲ್ಲ, ಗದ್ದಿಕೇರಿಯ ಹಿರಿಯ ಮಠದ ಅತ್ಯಂತ ಪ್ರಭಾವಶಾಲಿಯಾಗಿರುವಂತಹ ಶಿವಯೋಗಿ ಗುರು ದೊಡ್ಡ ಬಸವೇಶ್ವರ ಅಂದ್ರೆ ಬೇರೆ ಅಲ್ಲ, ಅವರ ಅಪರಾವತಾರಿಗಳೇ ಇವರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅಂಥ ಪೂಜ್ಯರು ಇವರು ನಿಮ್ಮಂಗೆ ಹುಟ್ಟಂಗಿಲ್ಲ. ಅವ್ರ ಹುಟ್ಟೆ ಒಂದು ಆಶ್ಚರ್ಯ, ಅವ್ರ ಹುಟ್ಟೆ ಒಂದು ಅದ್ಭುತ. ಅವ್ರು ಹೇಳ್ತಾರೆ, ಒಂದು ಕಡೆ ಉಳಿಲಿಂಗ ಪ್ರತಿಗಳು ಹೇಳ್ತಾರೆ, ಲೋಕದಂತೆ ಬಾರರು, ಲೋಕದಂತೆ ಇರರು, ಜ್ಞಾನದಂತೆ ಬಪ್ಪರು, ಪುಣ್ಯದಂತೆ ಇಪ್ಪರು, ಮುಕ್ತಿಯಂತೆ ಹೋಗರು ನಮ್ಮ ಶರಣರು. ಅವ್ರು ಹೇಗೆ ಉಪಮಿಸಬಾರದ ಉಪಮಾತೀತರು,
ಉಪಮಿಸಬಾರದ ಉಪಮಾತೀತರು ಅಂತ ಉಪಮಿಸಲಿಕ್ಕೆ ಬಾರದ ಉಪಮಾತೀತರಾಗಿರುವಂಥ ಶಿವಯೋಗಿಗಳು ಸತ್ಪುರುಷರು ಯಾರು ಅಂತ ಕೇಳಿದರೆ ಅದು ಚರಂತ ಪರ್ಜುನವರು ಅನ್ನುವಂಥ ಮಾತನ್ನು ಬಹಳ ಸುಂದರವಾಗಿ ಈ ಸಂದರ್ಭದಲ್ಲಿ ಹೇಳಿ, ಅಂತ ಮಹಾತ್ಮರು ಯಾರ ಹೊಟ್ಟೆಯಲ್ಲಿ ಜನಿಸಿದರು, ಅವ್ರು ಹೇಗೆ ಜನನಾಯಿತು, ಅವರ ಅದ್ಭುತ, ಅವರ ಹುಟ್ಟೆ ಒಂದು ಅದ್ಭುತ, ಆ ಹುಟ್ಟು ಹೇಗಾಯಿತು ಅನ್ನುವಂಥ ಲೀಲೆಯನ್ನು ನಾನು ತಮಗೆ ನಾಳೆ ತಿಳಿಸ್ಕೊಡ್ತೀನಿ. ಕಾರಣ ಈಗಾಗಲೇ ಸಮಯ ಆಗಿದೆ. ಪರಮ ಪೂಜ್ಯರು ಕೂಡ ಆಶೀರ್ವಚನವನ್ನು ದಯಪಾಲಿಸುವವರಿದ್ದಾರೆ. ಆ ಸಂದರ್ಭ ಆ ಕಾರಣ ಇನ್ನೊಂದ್ರೆ ನಾಳೆ ಏನದಲ್ಲ, ದಯಮಾಡಿ ಬೇಗ ಬರ್ರಿ. ಇರೋದೇ 2 ದಿನ, ಇರೋದೇ 3 ದಿನ. ಅದು 1 ದಿನ ಈಗ ಹೋಯ್ತು. ಬಹುತ್ ಗೈ ಥೋಡಿ ಗೈ, ಅಭಿ ಭಿ ಥೋಡಾ ಬಚಾ ಹೈ. ಇನ್ನೊಂದು ಸ್ವಲ್ಪ ಉಳಿದದ, ಇದನ್ನು ಹೋಗಿಬಿಡ್ತದ. ಕಾರಣ ದಯಮಾಡಿ ನಾಳೆ ಮಾಡಿದ್ದೇನದಲ್ಲ, ಅವ್ರ ಪವಾಡಗಳನ್ನು, ಅವ್ರ ಚರಿತ್ರೆಯನ್ನು ಇಲ್ಲಿ ಕಂಡುಕೊಂಡಿರುವಂಥ ಅನುಭವಿಗಳು ಕೂಡ ಇದ್ದಾರೆ. ಅವ್ರ ಜೊತೆಗೆ ಮಾತನಾಡಿದಂಥವ್ರು ಇದ್ದಾರೆ, ಅವರು ಲೋಕಾನುಭವವನ್ನು ಹಂಚಿಕೊಂಡವರು ಅದಾರ. ಹೀಗಾಗಿ ಅಂತಹ ಒಂದು ಅಜ್ಜನ ಕುರಿತಾಗಿ, ಲೀಲೆಗಳನ್ನು ಕುರಿತಾಗಿ ನಾನು ತಮಗೆ ನಾಳೆ ತಿಳಿಸ್ಕೊಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆಗಲೇ ಈಗ 9:30 ಆಯ್ತು. ಅಲ್ಲೊಂದು ಹುಡುಗ ಕುಂತಾನ್ರಿ, ನಾನು ನೋಡಕತ್ತೀನಿ. 9:30 ಆಗಿ ಬಂತು, ಈಗ ಹೊಟ್ಟೆ ಪಡ್ಕೊಳಕತ್ತ. ನಾವು 9:30 ಆಯ್ತು, ಇನ್ನೂ ಬಿಡುವಲ್ಲ ತಾತ ಅಂತೇಳಿ ನಾನು ಭಾಳ ಮಾತಾಡಂಗಿಲ್ಲ. ಎಲ್ರಿಗೂ ಶುಭ ಆಗಲಿ. ಆ ಚರಂತ ಪರ್ಜನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ತಿಳಿಸ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಓಂ ಶಿವ.